ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮೊದಲ ಬಾರಿಗೆ ಯಾರಾದರೂ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಆಲ್ರೆಡಿ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಅಕ್ಟೋಬರ್ 11ನೇ ತಾರೀಕಿಗೆ ಡೇಟ್ ಕೂಡ ನಿಮಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪಠ್ಯಕ್ರಮ ಏನಿದೆ ಅನ್ನೋದನ್ನು ನಾವು ಕನ್ನಡ ಪತ್ರಿಕೆಯ ಪಠ್ಯಕ್ರಮವನ್ನು ಇವತ್ತು ನೋಡ್ತಾ ಹೋಗೋಣ ಸ್ನೇಹಿತರೆ. ಟೋಟಲಿ ಈ ಬಾರಿಯೂ ಕೂಡ 10 ಘಟಕಗಳಿರ್ತವೆ. ಈ 10 ಘಟಕಗಳು ಯಾವ್ಯಾವ ಇದಾವೆ ಅನ್ನೋದನ್ನು ನಾವಿಲ್ಲಿ ಬ್ರೀಫ್ ಆಗಿ ನೋಡ್ತಾ ಬರೋಣ. ಘಟಕ 1ರಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯವನ್ನು ನೀವು ಓದಬೇಕಾಗ್ತದೆ. ಇಲ್ಲಿ ಪ್ರಾಚೀನ ಪೂರ್ವ ಶಾಸನ ಸಾಹಿತ್ಯ ಆಗಿರ್ಬೋದು, ಅದೇ ರೀತಿ ಪ್ರಾಚೀನ ಪೂರ್ವ ಸಾಹಿತ್ಯ, ನೆಕ್ಸ್ಟು ಅದೇ ರೀತಿಯಾಗಿ ನೀವು ಇಲ್ಲಿ ಶಾಸನಗಳು ಬರ್ತವೆ. ನೆಕ್ಸ್ಟು ಏನದು ಪಂಪ ಪೂರ್ವ ಯುಗದ ಕವಿಗಳಾಗಿರ್ಬೋದು, ನೆಕ್ಸ್ಟು ಚಂಪು ಸಾಹಿತ್ಯ, ಓಕೆನಾ. ನೆಕ್ಸ್ಟ್ ಇಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ಧರ್ಮ, ಜೈನ ಧರ್ಮ ಆಗಿರ್ಬೋದು. ನೆಕ್ಸ್ಟು ಪ್ರಾಚೀನ ಕನ್ನಡ ಸಾಹಿತ್ಯದ ರಾಜಾಶ್ರಯ, ಆಲ್ಮೋಸ್ಟ್ ಶಾತವಾಹನರು, ಕದಂಬರು, ಚಾಲುಕ್ಯರು, ಗಂಗರು, ಅದೇ ರೀತಿ ರಾಷ್ಟ್ರಕೂಟರ ಒಂದು ಕಾಲದಲ್ಲಿ ಯಾವ ರೀತಿ ಸಾಹಿತ್ಯ ಬೆಳೆದು ಬಂತು ಅನ್ನೋದು. ನೆಕ್ಸ್ಟು ಪ್ರಾಚೀನ ಕನ್ನಡ ಕವಿ ಕೃತಿ ಕಾಲ ಮತ್ತು ದೇಶ, ಆಲ್ಮೋಸ್ಟ್ ಪಂಪನಿಂದ ಹಿಡಿದು ಜನ್ನನವರೆಗೂ. ನೆಕ್ಸ್ಟ್ ಇನ್ನು ಘಟಕ 2ರಲ್ಲಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಬಗ್ಗೆ ಕೇಳ್ತಾರೆ. ಇಲ್ಲಿ ಬಂದಾಗ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಸಾಹಿತ್ಯದ ರೂಪಗಳಾಗಿರ್ತಕ್ಕಂಥ ವಚನ, ರಗಳೆ, ಸಾಂಗತ್ಯ, ತ್ರಿಪದಿ, ಕೀರ್ತನ, ಶತಕ ಮತ್ತು ತತ್ವಪದ ಆಗಿರ್ಬೋದು. ನೆಕ್ಸ್ಟ್ ಇಲ್ಲಿ ಭಕ್ತಿ ಮತ್ತು ಅನುಭವ, ಕಾಯ ಮತ್ತು ಕಾಯಕ, ಈ ರೀತಿ ಬರುವಂಥ ಕಾನ್ಸೆಪ್ಟ್ಗಳು. ನೆಕ್ಸ್ಟು ಇಲ್ಲಿ ಬರುವಂಥ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಆಲ್ಮೋಸ್ಟ್ ಏನು ರಾಜ್ಯ ಮನೆತನಗಳಿದ್ದಾವೆ ಅವು ಯಾವ ರೀತಿಯಾಗಿ ಒಂದು ಸಾಹಿತ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾವೆ ಅನ್ನೋದನ್ನು ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಆಲ್ಮೋಸ್ಟ್ ನೀವು ನೋಡ್ಬೋದು ಆಂಡಯ್ಯನಿಂದ ಹಿಡಿದು ಅಪ್ ಟು ನೀವು ಚಿದಾನಂದ ಅವಧೂತ ಕವಿಯವರೆಗೂ ಕೂಡ ಇಲ್ಲಿ ಓದಬೇಕಾಗ್ತದೆ. ಇದು ಯಾವುದೇ ರೀತಿ ಬದಲಾವಣೆ ಇರೋದಿಲ್ಲ. ಇನ್ನು ಘಟಕ 3ರಲ್ಲಿ ಬಂದಾಗ ಸ್ನೇಹಿತರೆ ಆಧುನಿಕ ಕನ್ನಡ ಸಾಹಿತ್ಯ ಕಾವ್ಯ ಅಂತೇಳಿ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಪಾಶ್ಚಾತ್ಯ ಏನು ಮಿಷನರಿಗಳು ಬರ್ತವೆ, ಆಲ್ಮೋಸ್ಟ್ ಅಲ್ಲಿ ಬರುವಂಥ ಮೆಕೆಂಜೆ ಆಗಿರ್ಬೋದು, ಮೋಗ್ಲಿಂಗ್ ಆಗಿರ್ಬೋದು, ಗ್ಯಾರೆಟ್ ಆಗಿರ್ಬೋದು, ಕಿಟೇಲ್ ಆಗಿರ್ಬೋದು, ಬೆಲ್ ರೈಸ್ ಅವರಾಗಿರ್ಬೋದು, ಜೆ ಪ್ಲೀಟ್ ಆಗಿರ್ಬೋದು, ಇವ್ರ ಬಗ್ಗೆ ಸ್ವಲ್ಪ ನೀವು ಚೆನ್ನಾಗಿ ಓದ್ಕೊಡ್ರಿ. ನೆಕ್ಸ್ಟು ಹೊಸಗನ್ನಡ ಸಾಹಿತ್ಯದ ಪ್ರಕಾರಗಳು ಏನು, ಭಾವಗೀತೆ, ಸುನೀತ, ಶೋಕಗೀತೆ, ಪ್ರಗಾತ, ಕಥನ ಕಾವ್ಯ, ಅದೇ ರೀತಿ ಖಂಡಕಾವ್ಯ, ಮಹಾಕಾವ್ಯ, ಇವತ್ತರ ಮೇಲಂತರೂ ಒಂದು ಕ್ವಶನ್ ಫಿಕ್ಸ್ ಇರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ಪ್ರಮುಖ ಕವಿಗಳು ಬಂದಾಗ ಇವುಗಳು ಇಂಪಾರ್ಟೆಂಟ್ ನೋಡ್ರಿ. ರಾಷ್ಟ್ರೀಯತೆ ಮತ್ತು ಉಪರಾಷ್ಟ್ರೀಯತೆ, ಇವೆಲ್ಲ ಇಂಪಾರ್ಟೆಂಟ್ ಆಗ್ತಾವೆ, ನೋಡ್ಕೊಡ್ರಿ. ಪ್ರಮುಖ ಕವಿಗಳು ಬಂದಾಗ BM ಶ್ರೀಕಂಠಯ್ಯನವರಿಂದ ಹಿಡಿದು ಆಲ್ಮೋಸ್ಟ್ ಲಕ್ಕೂರು ಆನಂದ, ಓಕೆನಾ, ಇವ್ರನ್ನೆಲ್ಲ ಇವಾಗ ಸೇರ್ಪಡೆ ಮಾಡಿದ್ದಾರೆ ನೋಡ್ರಿ. ಆರಿಫ್ ರಾಜ ಆಗಿರ್ಬೋದು, ಲಕ್ಷ್ಮೀಪತಿ ಕೋಲಾರ್ ಆಗಿರ್ಬೋದು, ನೆಕ್ಸ್ಟು ಸುಬ್ಬು ಹೊಲಿಯಾರ್ ಅಂತಕ್ಕಂಥವ್ರು ಆಗಿರ್ಬೋದು, ಅದೇ ರೀತಿ ಬರಗೂರು ರಾಮಚಂದ್ರಪ್ಪನವ್ರು ಸುಮಣ ಜವರಯ್ಯ ಆಗಿರ್ಬೋದು, ವಿಜಯ ದಬ್ಬೆ, ಧರಣಿ ದೇವಿ ಆಗಿರ್ಬೋದು. ಇವೆಲ್ಲ ಸ್ವಲ್ಪ ನೋಡ್ಕೋಬೇಕು ನೀವು. ಕುಮಾರ ಇಂದ್ರ ಭಟ್ ಅಂತಕ್ಕಂಥವ್ರು, ನೆಕ್ಸ್ಟು ಲಕ್ಕೂರು ಆನಂದ್ ಅಂತ ಏನು ಬರ್ತಾರಲ್ಲ ಪ್ರಮುಖ ಕವಿಗಳು ಅವರು. ನೆಕ್ಸ್ಟು ಭಾರತೀಯ ಮತ್ತು ಪಾಶ್ಚಾತ್ಯ ಚಿಂತನೆಗಳು, ಸ್ವಲ್ಪ ಇವುಗಳನ್ನ ನೋಡ್ಕೊಡ್ರಿ. ಇವು ವೆರಿ ವೆರಿ ಇಂಪಾರ್ಟೆಂಟ್ ರೀ. ಹೊಂದಿಸಿ ಬರೆಯೊಳಗೆ ಇವ್ರ ಮೇಲೆ ಕ್ವಶನ್ಗಳನ್ನ ಕೇಳ್ತಾ ಬರ್ತಾ ಇದ್ದಾರೆ. ಇನ್ನು ಘಟಕ 4 ಸ್ನೇಹಿತರೆ ಆಧುನಿಕ ಕನ್ನಡ ಸಾಹಿತ್ಯ ಮತ್ತು ಗದ್ಯ. ಆಲ್ಮೋಸ್ಟ್ ಇಲ್ಲಿ ಆಧುನಿಕ ಸಾಹಿತ್ಯದ ಪ್ರಕಾರಗಳಾಗಿರ್ತಕ್ಕಂಥ ಕತೆ, ಕಾದಂಬರಿ, ನಾಟಕ, ಪ್ರವಾಸ ಕಥನ, ನೆಕ್ಸ್ಟು ಲಲಿತ ಪ್ರಬಂಧ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಸಾಹಿತ್ಯ, ವಿಚಾರ ಸಾಹಿತ್ಯ. ಈ ರೀತಿಯಾಗಿ ನೀವು ಏನಪ್ಪಾ ಅಂತಂದರೆ ನೋಡ್ಕೋಬೇಕಾಗ್ತದೆ. ಇಲ್ಲಿಯೂ ಕೂಡ ಪ್ರಮುಖವಾಗಿ ಗುಲ್ವಾಡಿ ವೆಂಕಟರಾಯರಿಂದ ಹಿಡಿದು ಅಪ್ ಟು ಇವಾಗ ನೀವಿಲ್ಲಿ ಗಮನಿಸ್ತಾ ಬಂದಾಗ HT ಪೋತೆ ಅವ್ರ ಬಗ್ಗೆ ಆಲ್ಮೋಸ್ಟ್ ಇವ್ರ ಮೇಲೆ ಇತ್ತೀಚೆಗೆ NET ಎಕ್ಸಾಮಲ್ಲಿ ಕ್ವಶನ್ಸ್ ಬಂದಿದ್ದು. ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರಿ ಅಂತ ನಾನು ಅನ್ಕೋತೀನಿ. ಹಾಗಾಗಿ ಸ್ವಲ್ಪ ನೀವು ಫೋಕಸ್ ಮಾಡಿರಿ ನೋಡಿರಿ. ಇವಾಗೆಲ್ಲ ಅಪ್ಡೇಟೆಡ್ ಸಿಲೆಬಸ್ನಲ್ಲಿ ಇದು ಏನಾಗಿದೆ ಅಂದರೆ ಸೇರ್ಪಡೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟು 5ನೇ ಘಟಕ ಸ್ನೇಹಿತರೆ ಭಾಷಾ ವಿಜ್ಞಾನ, ದ್ರಾವಿಡ ಭಾಷಾ ವಿಜ್ಞಾನ, ನೆಕ್ಸ್ಟು ಕನ್ನಡ ಭಾಷಾ ಚರಿತ್ರೆ ಅಂತಕ್ಕಂಥದ್ದು ಬರ್ತದೆ. ಇಲ್ಲಿಯೂ ಕೂಡ ನೀವು ಕನ್ನಡ ಭಾಷೆಯ ಬಗ್ಗೆ ಮತ್ತು ಅದರ ವ್ಯುತ್ಪತ್ತಿಯ ಬಗ್ಗೆ, ಅದೇ ರೀತಿ ಅದರ ಸುತ್ತು ಕಡೆ ಇರ್ತಕ್ಕಂತಹ ಪ್ರಮುಖ ಪ್ರಭೇದಗಳ ಬಗ್ಗೆ ನೀವು ಇಲ್ಲಿ ತಿಳ್ಕೊಬೇಕಾಗ್ತದೆ. ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡ್ಕೊಡ್ರಿ. ಆಲ್ಮೋಸ್ಟ್ ಇಲ್ಲಿ ಕೇಶಿರಾಜ ಆಗಿರ್ಬೋದು, 2ನೇ ನಾಗವರ್ಮ ಆಗಿರ್ಬೋದು. ನೆಕ್ಸ್ಟ್ ಇಲ್ಲಿ ಪ್ರಮುಖವಾದಂತಹ ಒಂದು ಭಾಷಾ ವಿಜ್ಞಾನಿಗಳು ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟು, ಈ ಥರ ನೀವು ಇಲ್ಲಿ ಸ್ವಲ್ಪ ಗಮನಿಸ್ಕೊಡ್ರಿ. ನೆಕ್ಸ್ಟ್ ಧ್ವನಿಮಾ ಬಗ್ಗೆ ಆಗಿರ್ಬೋದು, ಆಕೃತಿಮಾ, ಇವುಗಳ ಮೇಲಂತರೂ ಫಿಕ್ಸ್ ಕ್ವಶನ್ಸು. ನೆಕ್ಸ್ಟು ಸಸುರರ ಚಿಂತನೆ, ವಾಕ್ಯ ಮತ್ತು ಅರ್ಥವಿಜ್ಞಾನ. ನೆಕ್ಸ್ಟು ಚೊಮ್ಸ್ಕಿ ಆಲ್ಮೋಸ್ಟ್ ಕ್ವಶನ್ಸ್ ಆಗ್ತಾ ಇದ್ದಾವೆ.
ದ್ರಾವಿಡ ಭಾಷಾ ವಿಜ್ಞಾನದ ಬಗ್ಗೆ ನೀವಂತರೂ ಕಂಪಲ್ಸರಿ ಓದಲೇಬೇಕು, ಪ್ರಶ್ನೆ ಅಂತರೂ ಕಂಪಲ್ಸರಿ ಆಗ್ತದೆ. ನೆಕ್ಸ್ಟು ಕನ್ನಡ ಭಾಷಾ ಚರಿತ್ರೆಯ ಬಗ್ಗೆ, ಸೊ ಅದರ ಉಗಮ, ವಿಕಾಸ ಮತ್ತು ಪ್ರಾಚೀನತೆಯನ್ನು ನೋಡ್ಕೊಡ್ರಿ. ಪೂರ್ವದ ಹಳೆಗನ್ನಡ, ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ, ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆನಾ. ನೆಕ್ಸ್ಟ್ ಅದೇ ರೀತಿಯಾಗಿ ಇವುಗಳನ್ನು ನೋಡ್ಕೊಳ್ತಾ ಬನ್ನಿ ಸ್ನೇಹಿತರೆ. ಮಹತ್ ಮತ್ತು ಅಮಹತ್ ಆಗಿರ್ಬೋದು, ಲಿಂಗ ವಿವಕ್ಷ ಪ್ರತ್ಯಯಗಳು, ಆಕೃತಿಮ ಸ್ವರೂಪ, ನೆಕ್ಸ್ಟು ಸಮಗ್ರ ತಿರುಳು ಧ್ವನಿಮಾಗಳಂತಕ್ಕನ್ನೋದು. ಓಕೆನಾ, ನೋಡ್ರಿ ಇವನ್ನೆಲ್ಲ. ಇನ್ನು ಘಟಕ 6 ಬಂದಾಗ ಛಂದಸ್ಸು ಮತ್ತು ಗ್ರಂಥ ಸಂಪಾದನೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಆಲ್ಮೋಸ್ಟ್ ಏನಪ್ಪ ಅಂತಂದರೆ ಪ್ರತಿ ಅಧ್ಯಾಯದ ಮೇಲೂ ಕೂಡ 20 ಕ್ವಶನ್ಸನ್ನಾರು ಕವರ್ ಮಾಡುವಂಥ ಸಾಧ್ಯತೆಗಳಿದೆ. ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಏನು 3 to 4 ಅಧ್ಯಾಯಗಳಿದಾವೆ, ಅಲ್ಲಿ ಒಂದು 50% ಕವರ್ ಆಗ್ತದೆ ಸ್ನೇಹಿತರೆ. ಸೊ ನೀವು ನೆಗ್ಲೆಕ್ಟ್ ಮಾಡಲೇಬಾರ್ದು ಆ 3 ರಿಂದ 4 ಚಾಪ್ಟರ್ ಏನಿದಾವಲ್ಲ, ಸೊ ಅವುಗಳನ್ನ. ಸೊ ಇಲ್ಲಿ ಹೊಸಗನ್ನಡದ ಛಂದಸ್ಸುಗಳನ್ನ ನೋಡ್ಕೋಬೇಕು. ಅದೇ ರೀತಿ ಗ್ರಂಥ ಸಂಪಾದನೆ ಅಂತೂ ಇಂಪಾರ್ಟೆಂಟ್ ಆಗ್ತದೆ. ಸೊ ಕೇಳ್ತಾರೆ, ಸ್ಕಾಲಿತ್ಯದ ಬಗ್ಗೆ ಅಂತೂ ಪ್ರಶ್ನೆಯನ್ನು ಮಾಡ್ತಾರೆ, ಗೊತ್ತಿರಲಿ. ನೆಕ್ಸ್ಟ್ ಅದೇ ರೀತಿಯಾಗಿ ನಾವಿಲ್ಲಿ ಪ್ರಮುಖ ಗ್ರಂಥ ಸಂಪಾದನಕಾರರು ಯಾರ್ಯಾರು ಬರ್ತಾರಲ್ಲ, ಇವರು ಪ್ಲೀಟ್ ಅವರಿಂದ ಹಿಡಿದು ನೋಡ್ರಿ, ಗ್ರಂಥ ಸಂಪಾದನಕಾರರು ಯಾರ್ಯಾರು ಇರ್ತಾರೆ, ಪ್ಲೀಟ್ ಅವರಿಂದ ಹಿಡಿದು ಆಲ್ಮೋಸ್ಟ್ ಚೆನ್ನಕ್ಕ ಪಾವಟೆ, ಅದೇ ರೀತಿ ಹನುಮಾಕ್ಷಿ ಗೂಗಿ ಅನ್ನೋರು ನೋಡ್ರಿ. ಓಕೆನಾ, ಇವ್ರ ಬಗ್ಗೆ ಸ್ವಲ್ಪ ನೀವು ಓದ್ಕೊಳ್ಳಿ ಸ್ನೇಹಿತರೆ, ತುಂಬ ಮುಖ್ಯವಾಗಿರ್ತಕ್ಕಂಥ ನೋಡ್ರಿ. ಇನ್ನು ಭಾರತೀಯ ಕಾವ್ಯಾಂಶ ಅಧ್ಯಾಯ 7. ಸೊ ಇಲ್ಲಿ ಭಾರತೀಯನೂ ಇರ್ತದೆ, ಪಾಶ್ಚಾತ್ಯನೂ ಇರ್ತದೆ, ಕನ್ನಡ ಮೀಮಾಂಸೆಗೂ ಸಂಬಂಧಪಟ್ಟಂಥ ವಿಚಾರಗಳನ್ನ ಸೊ ಕೇಳ್ತಾ ಬರ್ತಾರೆ. ಇದು ಕೂಡ ತುಂಬ ಒಂದು ವೇಟೇಜ್ ಇರ್ತಕ್ಕಂತಹ ಕಾನ್ಸೆಪ್ಟ್ ಆಗ್ತದೆ, ಓದಲೇಬೇಕು. ನೆಕ್ಸ್ಟ್ ಅದೇ ರೀತಿಯಾಗಿ ನಾವಿಲ್ಲಿ ಘಟಕ 8 ಜಾನಪದ, ಸೊ ಪಿಕ್ಸ್ ಕ್ವಶನ್ಸು ಇಲ್ಲಿದ್ದು ಕೂಡ. ಸೊ ಹಾಗಾಗಿ ಇದನ್ನು ಕೂಡ ನೀವು ಮಿಸ್ ಮಾಡಲಿಕ್ಕೆ ಹೋಗಬೇಡ್ರಿ. ಆಲ್ಮೋಸ್ಟ್ ಇಲ್ಲಿ ಬರುವಂಥ ಸಿದ್ಧಾಂತಗಳು ಸೊ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಜನಪದ ಮಹಾಕಾವ್ಯಗಳು ಸ್ನೇಹಿತರೆ. ಓಕೆನಾ. ಸೊ ಅದೇ ರೀತಿ ಜನಪದ ಒಂದು ಏನು ಕಥೆಗಳು, ಕಥನ ಗೀತೆಗಳು, ಅದೇ ರೀತಿ ಲಾವಣಿ, ಒಗಟು, ಸೊ ಅವ್ನು ನೋಡ್ಕೊಳ್ರಿ. ನೆಕ್ಸ್ಟ್ ಬಂದಾಗ ಸೊ ಪಾಶ್ಚಾತ್ಯ ವಿದ್ವಾಂಸರು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇವರು ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿ ದೇಶೀಯ ವಿದ್ವಾಂಸರು, ಸೊ ನಮ್ಮ ದೇಶೀಯ ಏನು ಜನಪದ ಕವಿಗಳಿದ್ದಾರೆ, ಸೊ ಅವುಗಳನ್ನ ಸ್ವಲ್ಪ ನೋಡ್ಕೊಳ್ತಾ ಬರ್ರಿ. ನೆಕ್ಸ್ಟು ಘಟಕ 9 ಬಂದಾಗ ಇಲ್ಲಿ ಕನ್ನಡ ಸಂಶೋಧನೆ ಮತ್ತು ಸಾಹಿತ್ಯ ವಿಮರ್ಶೆ, ಅದೇ ರೀತಿ ಸಾಂಸ್ಕೃತಿಕ ಅಧ್ಯಯನವು ಕೂಡ ಮುಖ್ಯ ಆಗ್ತದೆ ನೋಡ್ರಿ. ಓಕೆನಾ. ಸೊ ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ಸಾಹಿತ್ಯ ವಿಮರ್ಶೆ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ ಈ ಒಂದು 9ನೇ ಚಾಪ್ಟ್ರಲ್ಲಿ. ಸೊ ಕೊನೆಗೆ ನಾವು ಅಧ್ಯಯನ ನೋಡ್ತಾ ಬಂದಾಗ ಇಲ್ಲಿ ಸೊ ತೌಲನಿಕ ಮತ್ತು ಅನುವಾದ ಸಾಹಿತ್ಯ ಅಂತಕ್ಕನ್ನೋದು ಬರ್ತದೆ. ಸೊ ಘಟಕ 10ರಲ್ಲಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ರೀ. ಇತ್ತೀಚೆಗೆ ಇದ್ರ ಮೇಲೆ ಒಂದು 2-3 ಕ್ವಶನ್ಸನ್ನು ಸೊ ಫ್ರೇಮ್ ಮಾಡ್ತಾ ಇದ್ದಾರೆ. ಡಿಫಿಕಲ್ಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಗಳು ಇವು ಆಗ್ತವೆ. ಸ್ವಲ್ಪ ಇವುಗಳನ್ನ ನೀವು ಚೆನ್ನಾಗಿ ಓದ್ಕೋಬೇಕು ಸ್ನೇಹಿತರೆ. ಓಕೆನಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಏನು ಬರ್ತಾವಲ್ಲ, ನೆಟ್ ಆಗಿರ್ಬೋದು, ಕೆಸೆಟ್, ನೆಟ್ಟಿಗೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ನೆಟ್ ಆಗಿರ್ಬೋದು, ಅದೇ ರೀತಿ ಕೆಸೆಟ್, ಸೊ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಮೆಂಬರ್ಶಿಪ್ ಕ್ಲಾಸಲ್ಲಿ ಆಲ್ರೆಡಿ ರೆಕಾರ್ಡೆಡ್ ಕ್ಲಾಸ್ ಇದ್ದಾವೆ. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದ್ದರೆ ನೀವು ಜಾಯ್ನ್ ಆಗ್ಬೋದು. ಸೊ ಮಂತ್ಲಿ ಏನಿರ್ತದೆ 179 ರುಪೀಸ್ ಇರ್ತದೆ ಸ್ನೇಹಿತರೆ. ಸೊ ನೀವು ಎನಿ ಟೈಮ್ ಕ್ಯಾನ್ಸಲ್ ಮಾಡ್ಕೋಬೋದು. ನೀವೇ ಇದನ್ನು ಕ್ಯಾನ್ಸಲ್ ಮಾಡ್ಕೊಂಡಾಗ ಮಾತ್ರ ಸ್ಟಾಪ್ ಆಗ್ತದೆ, ಇಲ್ಲಾಂದರೆ ಆಟೋಮೆಟಿಕ್ ಪೇಮೆಂಟ್ ಇರ್ತದದು. ಸ್ವಲ್ಪ ನೀವು ಇದನ್ನು ಜಾಗರೂಕತೆಯಿಂದ ಮಾಡ್ಕೊಳ್ತಾ ಬನ್ನಿ. ಸೊ ಈ ಒಂದು PDF ಅನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿಯೂ ಕೂಡ ಹಾಕಿರ್ತೀನಿ. ಓಕೆನಾ. ಸೊ ಅದೇ ರೀತಿಯಾಗಿ ಯಾರು ಲೈಕ್ ಮಾಡಿಲ್ಲ, ಸೊ ಲೈಕ್ ಮಾಡ್ತಾ ಬನ್ನಿ. ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೂ ಕೂಡ ನೀವು ಜಾಯ್ನ್ ಆಗ್ತಾ ಬನ್ನಿ ಸ್ನೇಹಿತರೆ. ಓಕೆನಾ. ಸೊ ಇದರಲ್ಲಿ ಏನಾದರೂ ನಿಮಗೆ ಡಿಫಿಕಲ್ಟ್ ಅನಿಸಿದರೆ ಸೊ ನನಗೆ ಕೇಳಿ, ಯಾವುದಾದ್ರೂ ಸೊ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಬರ್ತೀನಿ. ಓಕೆನಾ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.